ರಾಮಾಚಾರಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಬಹು ಅದ್ಭುತವಾದ ಸೀರಿಯಲ್. ಕಲರ್ಸ್ ವಾಹಿನಿಯಲ್ಲಿ ಯಾವ ಧಾರಾವಾಹಿ ಚೆನ್ನಾಗಿದೆ ಅಂತ ಕೇಳಿದ್ರೆ ರಾಮಾಚಾರಿ ಬಹು ವರ್ಷಗಳಿಂದ ಟಿಆರ್ಪಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ತಾ ಇದೆ ಅಂದ್ರೆ ತಪ್ಪಾಗಲ್ಲ. ಆದ್ರಿಂದಲೇ ಪ್ರತಿ ಬಾರಿಯೂ ಜನ ಮೆಚ್ಚಿದ ಜೋಡಿ ಬೆಸ್ಟ್ ನಾಯಕ ನಾಯಕಿ ಅನ್ನುವ ಅವಾರ್ಡ್ ಅನುಬಂಧ ಕಾರ್ಯಕ್ರಮದಲ್ಲಿ ಸಿಕ್ಕಿದೆ. ಪ್ರತಿ ವಾರ ಕತೆ ಹೊಸ ಹೊಸ ತಿರುವುಗಳನ್ನು ಪಡೆದುಕೊಂಡು ಸಾಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಈ ಸೀರಿಯಲ್ನಲ್ಲಿ ದೊಡ್ಡದೊಂದು ಕಾರ್ಯವನ್ನ ಮಾಡಲಾಗಿದೆ. ಕೆಲವರು ಈ ಕೆಲಸವನ್ನ ನೋಡಿ ಹೌಹಾರಿದ್ರೆ, ಇನ್ನು ಕೆಲವರು ಶ್ಲಾಘನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಲಾವಿದರ ಹಾಗೆ ತಾವು ನಿಭಾಯಿಸ್ತಾ ಇರೋ ಪಾತ್ರಕ್ಕಾಗಿ ಏನ್ ಬೇಕಾದರೂ ಮಾಡಲು ರೆಡಿ ಇರ್ತಾರೆ. ಒಟ್ನಲ್ಲಿ ಯಾಕಂದ್ರೆ ಜನರಿಗೆ ಈ ಪಾತ್ರ ಇಷ್ಟ ಆಗಬೇಕು. ಈಗ ಆಗಿರೋದು ಅದೇನೆ. ರಾಮಾಚಾರಿ ಸೀರಿಯಲ್ನ ನಾಯಕಿ ಚಾರುನ ತಲೆ ಬೋಳ್ಸಿರೋದು. ಇದೇ ವಿಷಯಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟಿದ್ದಾರೆ. ಯಾವಾಗ ಚಾರು ಈ ಫೋಟೋವನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕಿದ್ರೋ ಎಲ್ಲರೂ ಈ ಫೋಟೋವನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಮೌನ. ಹೌದು, ಕಿರುತೆರೆಯಲ್ಲಿ ರಾಮಾಚಾರಿ ಸೀರಿಯಲ್ ಮೂಲಕ ಮೋಡಿ ಮಾಡುತ್ತಿರುವ ನಟಿ. ರಾಮಾಚಾರಿ ಜೋಡಿನೇ ಜನ ಮೆಚ್ಚುಗೆಗೆ ಪಾತ್ರವಾದಂತಹ ಜೋಡಿ. ಈ ಹಿಂದೆ ಈ ಜೋಡಿಯನ್ನ ನೋಡಿ ಜನ ಹಾಡಿ ಹೊಗಳಿದ್ದು ಕೂಡ ಇದೆ. ಇಬ್ರು ಕೂಡ ತುಂಬಾ ಡೆಡಿಕೇಟಿವ್ ಆಗಿದ್ದಾರೆ. ರಾಮಾಚಾರಿ ಕೂಡ ಮೊದಲು ತುಂಬಾ ತೂಕ ಇದ್ರು. 102, 108 kg ಇದ್ದವರು ಒಮ್ಮೆಲೆ ಈ ಪಾತ್ರಕ್ಕಾಗಿ ತುಂಬಾನೇ ಸಣ್ಣ ಆದ್ರು. ಅದಾದ ಮೇಲೆ ರಾಮಾಚಾರಿ ಸೀರಿಯಲ್ನ ಒಪ್ಕೊಂಡ್ರು. ರಾಮಾಚಾರಿ ಸೀರಿಯಲ್ಗಾಗಿ ಶ್ಲೋಕ ಪಠಣೆ ಮಾಡೋದು, ನಾನ್ ವೆಜ್ನ ತ್ಯಜಿಸೋದು ಸೇರಿದಂತೆ ಅನೇಕ ರೀತಿಯ ಟಾಸ್ಕ್ಗಳನ್ನ ಮಾಡಿದ್ದು ಇದೆ. ಹೌದು, ರಾಮಾಚಾರಿ ಶ್ಲೋಕವನ್ನ ಹೇಳೋದು ಬ್ರಾಹ್ಮಣ ಹುಡುಗನ ಪಾತ್ರವನ್ನ ಮಾಡಿರುವಂತದ್ದು. ಈ ಕಾರಣಕ್ಕಾಗಿ ಋತ್ವಿಕ್ ಕೂಡ ನಿಜ ಜೀವನದಲ್ಲಿ ಮಾಂಸಾಹಾರಿ ಆಗಿದ್ರು ಕೂಡ ತುಂಬಾ ಸ್ಟೈಲಿಶ್ ಆಗಿ ತೂಕ ಹೊಂದಿದ್ರು ಕೂಡ ತಮ್ಮ ನಿಜ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಿಕೊಂಡು ಈ ಪಾತ್ರಕ್ಕೆ ಬೇಕಾದಂತೆ ಬದಲಾಗಿ ಅಭಿನಯಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಸೀರಿಯಲ್ ಜನರಿಗೆ ಇಷ್ಟ ಆಗಬೇಕು, ಒಳ್ಳೆಯ ಟಿಆರ್ಪಿ ಬರಬೇಕು, ಆ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣಕ್ಕೆ. ಇದಕ್ಕಾಗಿ ಈ ಸೀರಿಯಲ್ ಎಲ್ರಿಗೂ ಇಷ್ಟ ಆಗಿರೋದು. ಇದೀಗ ಮೌನ ಕೂಡ ಈ ರೀತಿಯ ಒಂದು ಗಟ್ಟಿ ನಿರ್ಧಾರ ತಗೊಂಡಿರೋದು ಸಹಜವಾಗಿಯೇ ಶಾಕ್ ಅನ್ಸಿದೆ. ಈ ಬಗ್ಗೆ ಮೌನ ಏನ್ ಹೇಳಿದ್ದಾರೆ, ತಲೆ ಬೋಳ್ಸಿದ್ದು ಯಾಕೆ, ಅವರ ತಂದೆ ತಾಯಿ ಈ ಬಗ್ಗೆ ಏನ್ ಹೇಳಿದ್ರು, ಈ ಪಾತ್ರದಲ್ಲಿ ಸನ್ನಿವೇಶದಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಹೌದು, ಮೌನ ನೋಡಲು ತುಂಬಾ ಮುದ್ದಾಗಿರೋ ಹುಡುಗಿ. ಈಗಾಗಲೇ ಸಿನಿಮಾದಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಅನೇಕ ಸಿನಿಮಾ ಆಫರ್ಗಳು ಬರ್ತಾ ಇದೆ. ಇವರನ್ನ ನೋಡ್ತಾ ಇದ್ರೆ ಪಡ್ಡೆ ಹುಡುಗರ ಹೃದಯ ಬಡಿತ ಹೆಚ್ಚಾಗುತ್ತೆ. ಅಷ್ಟು ಸುಂದರವಾದ ಹುಡುಗಿ. ತುಂಬಾ ಮುಗ್ಧವಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಮೊದಲಿಗೆ ಪಾತ್ರ ಶುರುವಾದಾಗ ಬಜಾರಿ ಆಟಿಟ್ಯೂಡ್ ಪಾತ್ರದಲ್ಲಿ ನಟಿಸಿದ್ರು. ಆ ಪಾತ್ರಕ್ಕೂ ಕೂಡ ಅಷ್ಟೇ ಹೊಂದ್ಕೊಂಡು ಮಾಡರ್ನ್ ಡ್ರೆಸ್ಗಳನ್ನ ಧರಿಸಿ ಎಲ್ಲರಿಗೂ ಇಷ್ಟ ಆಗಿದ್ರು. ನಂತರ ಪಾತ್ರ ಬದಲಾಯಿತು. ರಾಮಾಚಾರಿಯನ್ನ ಮದುವೆ ಆದ್ಮೇಲೆ ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ಹುಡುಗಿ ಆದ್ರೂ ಈ ಪಾತ್ರಕ್ಕೆ ತಕ್ಕಂತೆ ಸೀರೆಯನ್ನ ಉಟ್ಟು ಅಭಿನಯಿಸುವಾಗ ತುಂಬಾ ಟ್ರೆಡಿಷನಲ್ ಆಗಿ ಹುಡುಗಿ ಅನ್ಸೋಕೆ ಶುರುವಾಗಿದ್ರು. ಹೀಗೆ ಪಾತ್ರಕ್ಕೆ ತಕ್ಕ ಬದಲಾವಣೆಗಳನ್ನ ಆಗಿಂದಾಗೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದಲೇ ಈ ಸೀರಿಯಲ್ ಸಿಕ್ಕಾಪಟ್ಟೆ ಹಿಟ್ ಆಗಿರೋದು. ಈಗ ಇದೇ ಮೌನ ಸೀರಿಯಲ್ನಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಮನೆಯಲ್ಲಿರುವ ಕೆಡಿ ವೈಶಾಖ ತನ್ನ ಕಾಲು ಸರಿ ಹೋಗಬೇಕು ಅಂತ ನಾಟಕ ಮಾಡ್ತಾಳೆ. ಆಕೆಯ ಕಾಲು ನೆಟ್ಟಗಿದ್ರು ಕೂಡ ಕಾಲು ಸರಿ ಇಲ್ಲ ಅಂತ ನಾಟಕ ಮಾಡಿ, ನನ್ನ ಕಾಲು ಸರಿ ಹೋಗಬೇಕು ಅಂದ್ರೆ ನಿನ್ನ ತಲೆಯನ್ನ ಬೋಳಿಸ್ಕೋಬೇಕು, ಹರಕೆಯನ್ನ ಹೊತ್ತಿದ್ದೀನಿ ಅಂತ ಇನ್ನೊಂದು ಮತ್ತೊಂದು ಕತೆಗಳನ್ನ ಹೇಳ್ತಾಳೆ. ಅದಕ್ಕೆ ಬೆಲೆ ಕೊಡೋ ಪಾರು ಹಿಂದೆ ಮುಂದೆ ನೋಡದೆ ಆ ಒಂದು ಸನ್ನಿವೇಶಕ್ಕಾಗಿ ತನ್ನ ತಲೆಯನ್ನ ಬೋಳಿಸ್ಕೊಳ್ಳೋದಕ್ಕೆ ಒಪ್ಕೊಳ್ತಾಳೆ. ಈ ಕತೆ ಇದೇ ಕಾರಣಕ್ಕಾಗಿ ಸೀರಿಯಲ್ನಲ್ಲಿ ಚಾರುವಿನ ತಲೆಯನ್ನ ಬೋಳಿಸಲಾಗುತ್ತೆ. ಈ ಎಪಿಸೋಡ್ ನೋಡ್ತಾ ಇದ್ದಂತ ಹಲವರು ಕರಕಿ ಕಣ್ಣೀರಾಗಿದ್ದಾರೆ. ಎಷ್ಟು ಚೆನ್ನಾಗಿರೋ ಹುಡುಗಿ ಕೂದಲು ಕೊಡೋದು ಅಂದ್ರೆ ಏನರ್ಥ, ಈ ತರದ ಪಾತ್ರ ಮಾಡೋಕೆ ಅವರ ಮನೆಯವರು ಯಾಕೆ ಬಿಡ್ತಾರೋ, ಅವರಾದ್ರೂ ಯಾಕೆ ಒಪ್ಕೋಬೇಕು ಅಂತ ಹೇಳಿ ಶಾಪ ಆಗ್ತಾ ಇದ್ದಾರೆ. ಡೈರೆಕ್ಟರ್ಗೆ ಬಾಯಿಗೆ ಬಂದ ಹಾಗೆ ಬೈತಿದ್ದಾರೆ. ಚೆನ್ನಾಗಿದ್ದ ಚಾರುಗೆ ತಲೆ ಬೋಳ್ಸಿದ್ದು ಎಷ್ಟು ಸರಿ ಅಂತ ಬೈತಿದ್ದಾರೆ. ಯಾಕಂದ್ರೆ ಇದು ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ನಿಜವಾಗ್ಲೂ ಒಂದು ಪಾತ್ರಕ್ಕೋಸ್ಕರ ಸೀರಿಯಲ್ಗೋಸ್ಕರ ತಲೆ ಬೋಳಿಸ್ಬಿಟ್ರ ಮೌನ, ಅವರಿಗೆ ತಲೆಯಲ್ಲಿ ಕೂದಲು ಯಾವಾಗ ಬರುತ್ತೆ ಅಂತ ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಆದರೆ ನಿಜ ಹೇಳಬೇಕು ಅಂದ್ರೆ ಅದು ಮೇಕಪ್ ಮಾಡಿರೋದು, ವಿಗ್ ಹಾಕಿರೋದು. ಆದರೆ ಇದಕ್ಕೆ ಬಹು ತಾಳ್ಮೆ ಬೇಕು. ಮೇಕಪ್ ಮಾಡೋಕೆ, ವಿಗ್ ಹಾಕೋಕೆ ಬಹು ಗಂಟೆಗಳ ಕಾಲ ಕೂತಲ್ಲೇ ಕೂರ್ಬೇಕಾಗತ್ತೆ ಮತ್ತು ಅದನ್ನು ಹಾಗೆ ಕ್ಯಾರಿ ಮಾಡಬೇಕಾಗತ್ತೆ.
ಒಂದು ಪಾತ್ರಕ್ಕಾಗಿ ಗಂಟೆಗಟ್ಟಲೆ ಕೂತು ಪಾತ್ರಕ್ಕೆ ಡೆಡಿಕೇಶನ್ ಆಗಿದ್ದು ತನ್ನ ಲುಕ್ ಹೇಗಾಗಿದೆ ಏನಾಗಿದೆ ಅಂತ ಗಮನಿಸದೆ ಕೂದಲು ಬೋಳಿಸಬೇಕು ಅಂದ ತಕ್ಷಣ ಒಪ್ಕೊಂಡಿದ್ದು ನಿಜವಾಗ್ಲೂ ಗ್ರೇಟ್. ಈ ಹಿಂದೆ ರಾಮಾಚಾರಿಗೆ ಹುಡುಗಿ ವೇಷ ಹಾಕಲಾಗಿತ್ತು. ಅವರು ಕೂಡ ಯಾವುದೇ ರೀತಿಯಾಗಿ ಬೇಜಾರು ಮಾಡ್ಕೊಳ್ಳದೆ ಹುಡುಗಿ ವೇಷ ಹಾಕೋಕೆ ಒಪ್ಕೊಂಡಿದ್ರು. ಈ ಸೀರಿಯಲ್ನ ನಾಯಕ ನಾಯಕಿ ಯಾವುದೇ ರೀತಿಯಾದ ಪಾತ್ರ ಕೊಟ್ಟರು ಖುಷಿಯಿಂದ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಗ್ರೇಟ್. ಸೀರಿಯಲ್ಗಾಗಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಲು ರೆಡಿ ಇರೋ ನಾಯಕ ನಾಯಕಿಯ ಕುರಿತಾಗಿ ಜನ ಹಾಡಿ ಹೊಗಳ್ತಾ ಇದ್ದಾರೆ. ಆದಷ್ಟು ಬೇಗ ಚಾರುಗೆ ಕೂದಲು ಬರಲಿ ಅಂತ ಕಾಲೆಳಿತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.